ಬಿಟ್ಟು ಎಲ್ಲ ವಿಚಾರ ಮಾಡ್ತೀನಿ. ಅಕ್ಕ ಅಕ್ಕ ಎಸ್ ಅಕ್ಕ, ರಾಹುಲ್ನ ನೋಡಿದ್ರ ಅಕ್ಕ? ರಾಹುಲ್ ಇಲ್ವಲ್ಲ, ನಾನು ನೋಡ್ಲಿಲ್ವಲ್ಲ. ನಿಮ್ ಬ್ಯಾಚ್ ಅಲ್ವಾ? ಹ್ಞೂ ಅಕ್ಕ, ನಮ್ ಬ್ಯಾಚೇನೆ. ನೋಡ್ಲಿಲ್ವಾ ನೀವು? ಇಲ್ವಲ್ಲ, ನೋಡ್ಲಿಲ್ಲ ನಾನು. ಅಯ್ಯೋ, ಆ ಅಂಕಲರೆಲ್ಲ ಹೇಳ್ದಂಗೆ ಚಿರತೆ ಬಾಯಿಗೆ ಸಿಕ್ಬಿಟ್ಟವನಿ ಅಂತ ಅನ್ನಿಸ್ತದೆ ರಾಹುಲ್. ಆ ಚಿರತೆ ನನ್ನ ದುಡ್ಡು, ನನ್ನ ಒಡವೆ ಎಲ್ಲನೂ ಒತ್ಕೊಂಡು ಹೊಂಟೋಗ್ಬಿಟ್ಟೈತೆ. ಈಗ ಏನು ಮಾಡೋದು? ಅಯ್ಯೋ, ಅಮ್ಮ ಅಂತೂ ಮೆಟ್ಟು ಚೊಪ್ಲಿ ತಗೊಂಡು ಎರಡೂವರೆ ಬಡಿದ್ಬಿಡ್ತೈತೆ ನಮ್ಮಮ್ಮ. ಬೇಡ 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 ಬೇಡ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋಣ? ಈಗ ರಾಹುಲ್, ಐ ಲವ್ ಯು ರಾಹುಲ್. ನೀನು ಎಂತ ಚಿರತೆ ಬಾಯಿಗೆ ಸಿಕ್ಬಿಟ್ಟೆ ನನಗೋಸ್ಕರ. ತಲೆಗೆ ಯಾರು ಹೊಡೆದ್ರು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಈಗ ಏನು ಮಾಡೋದು? ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ಲಾ? ಇಲ್ಲ ನಮ್ಮ ಅಮ್ಮನ ತಗ ದರುಮ್ದೇಡ್ತೀನಿಲ್ಲ? ಇಲ್ಲ ಏನು ಮಾಡಲಿ? ಫಸ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಈ ಚಿರತೆ ಏನು ಹೊತ್ಕೊಂಡು ಹೋಗೈತೆ ಅಂತ ಎಲ್ಲ ಗೊತ್ತಾಗಬೇಕಲ್ಲ. ಪೊಲೀಸರು ಒಂದು ಚೂರಾದರೂ ವಾಪಸ್ ಕೊಡಿಸ್ತಾರೆ ಅಂತ ಅನ್ನಿಸ್ತದೆ. ಸರಿ, ನಾನು ಮಾಡೋದೇ ಸರಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಲೇ, ನೀನೇನೆ ಇಲ್ಲಿ? ಎಲ್ಲೋಗಿದ್ದೆ ನೀನು? ರಚ್ಚು, ಎಲ್ಲೇ ಹೋಗಿದ್ದೆ? ನೆನ್ನೆ ಎಲ್ಲನೂ ಕಾಣ್ತಾನೆ ಇರಲಿಲ್ಲ. ಊರಾಗ ನೋಡಿದ್ರೆ ನಿಮ್ಮಮ್ಮ ನೀನು ಟ್ರಿಪ್ ಹೋಗಿದ್ಯಾ ಅಂತ ಹೇಳ್ತಾ ಇತ್ತು. ಯಾವ ಟ್ರಿಪ್ಪೇ? ನನ್ನನ್ನು ಕೇಳ್ತು. ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ನೀನೇನು ಹೇಳಿರ್ತೀಯೋ ನಿಮ್ಮ ಅಮ್ಮಂಗೆ, ಮತ್ತೆ ಯಾಕೆ ಬೇಕು ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟೆ. ಏನೇ ಆಯಿತು? ಏನಾಯ್ತೆ ನಿನಗೆ? ಎಲ್ಲೋಗಿದ್ದೆ? ಏನು ತೊಂದರೆ ಇಲ್ಲ ತಾನೇ? ಆರಾಮಾಗಿದೆಯಾ ತಾನೇ? ನನಗಂತೂ ಭಯನೇ ಆಗೋಗ್ಬಿಟ್ಟಿತ್ತು. ಅಯ್ಯೋ, ಇವಳಿಗೆ ಏನಪ್ಪ ಆಯಿತು ಹಿಂಗೆಲ್ಲ ಅನ್ನೋ ಇದು ಮಾಡ್ಕೊಂತವಳಲ್ಲ ಅಂತ ಹೇಳ್ಬಿಟ್ಟು. ಲೇ ಬಿಡು, ಏನೋ ಆಯಿತು. ರಾಹುಲ್ನ ನೋಡ್ದೇನೆ ನೀನು? ಲೇ, ಅವನು ಎಂದಾದ್ರೂ ಕ್ಲಾಸ್ ರೂಮಿಗೆ ಬಂದು ಕೂತವನೇನೆ? ಅವನಿಂದು ಕ್ಲಾಸ್ ರೂಮಿಗೆ ಬಂದು ಕೂತೇ ಇಲ್ಲ. ಅವನು ಮತ್ತೆ ಹೊರಗಡೆ ಇರೋದು ನಾನು ಎಲ್ಲೂ ನೋಡಲೇ ಇಲ್ವೇ? ಯಾಕೆ? ಏನಾದರೂ ಪ್ರಾಬ್ಲಮ್ ಆಗೈತಾ? ರಾಹುಲ್ನ ಎಲ್ಲೋ ಚಿರತೆ ಎತ್ಕೊಂಡು ಹೊರಟೋಗ್ಬಿಟ್ಟೈತೆ ಕಣೆ. ತಿಂದಾಕಕ್ಕೆ ಅಂತ ಹೇಳ್ಬಿಟ್ಟು. ಇದೇನು ಹೇಳ್ತಿದ್ಯಾ? ಚಿರತೆನಾ? ಹೂ ಕಣೆ, ಚಿರತೆನೇ ತಿಂದಾಕ್ಬಿಟ್ಟೈತೆ ಅಂತ ಅನ್ನಿಸೋದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ನಾನು ಕಾಲೇಜಾಗ ವಿಚಾರಿಸ್ಕೊಂಬಿಟ್ಟು ಹೋಗೋಣ ಅಂತ ಸುಮ್ಮನೆ ಅದೇ. ನಾನು ರಾಹುಲ್ ಇಬ್ರು ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ವಿ. ಎಲ್ಲಾದರೂ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮನೆಗಿಂದ ಒಡವೆ ದುಡ್ಡು ಎಲ್ಲ ಎತ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನಂತೂ ಬಂದು ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ವಿ. ಆದರೆ ಏನು ಮಾಡೋಣ? ಒಡವೆ ಅವನು ಅರ್ಧ ಕೆ ಜಿ ಎಲ್ಲ 3 kg ಒಡವೆ ತಗೊಂಬಂದಿದ್ದ. ನಾನು 1/4 kg ಒಡವೆ ತಗೊಂಬಂದಿದ್ದೆ. ಇಬ್ಬರು ಓಡೋಗೋಣ ಅಂತ ಅಲ್ಲಿ ಪಾರ್ಕಾಗಿ ನಿಂತ್ಕೊಂಡು ಮಾತಾಡ್ತಿದ್ವಿ. ತಲೆಗೆ ನಂಗೆ ಜೋರಾಗಿ ಎಟ್ಟು ಬಿತ್ತು. ಆಮೇಲೆ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಏನಾಯಿತು ಏನು ಕತೆನೋ ಅದೇ ನನಗೆ ಗೊತ್ತಿಲ್ಲ. ಈಗ ನೋಡಿದ್ರೆ ಒಡವೆನೂ ಇಲ್ಲ, ರಾಹುಲ್ಲೂ ಇಲ್ಲ. ರಾಹುಲ್ಗೆ ಏನಾಯಿತು ಅಂತ ನನಗೆ ಭಯ ಆಗ್ತೈತೆ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಮಾನ್ಗೆಟ್ಟೋಳೆ, 3 ಬಿಟ್ಟೋಳೆ. ಇನ್ನೂ ಅವನ ಅಚ್ಚು ಜೊತೆ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಇನ್ನೂ 3 ತಿಂಗಳಾಗಿಲ್ಲ. ಆಗ್ಲೇ ಇನ್ನೊಬ್ರ ಜೊತೆ ಓಡೋಕೆ ಶುರು ಮಾಡ್ಕೊಂಡ. ಲೇ ಬಿಲಾಲಿ, ನೀನು ಏನು ಅನ್ಕೊಬಿಟ್ಟಿದ್ಯಾ? ಏನ್ಲೇ ಅನ್ಕೊಬಿಟ್ಟಿದ್ಯಾ ನೀನು? ಇಲ್ವೇ, ರಾಹುಲ್ ಮನೆ ಕಡೆನೂ ಚೆನ್ನಾಗವನೇ, ತುಂಬ ಒಳ್ಳೆಯವನು ಕಣೆ ಅವನು. ಅದಕ್ಕೆ ಏನೋ ಆಯಿತು, ಜೊತೆಗೆ ಬದುಕನ ಅಂತ ಹೇಳಿದ್ದ ಅವನು. ನಮ್ಮ ಅಮ್ಮನೂ ಒಪ್ಪಿಸ್ತೀನಿ ಅಂತ ಹೇಳಿದ್ನೆ. ಅಯ್ಯೋ, ನಿನ್ನ ಬಾಯಿಗೆ ಮುಣ್ಣಾಕ. ದೇವರು ನಿಂಗೆ ಒಳ್ಳೇದು ಮಾಡೋಕ್ಕಿಲ್ಲ ಕಣೆ. ದೇವ್ರು ಒಳ್ಳೇದು ಮಾಡೋಕ್ಕಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ಮ ಅಮ್ಮ ಪಾಪ ಅಚ್ಚೋಣ್ಣನ ಮಂತಕ್ಕೆ ಹೋಗ್ಬಿಟ್ಟು ಜೋರಾಗಿ ಜಗಳ ಮಾಡ್ತೈತೆ. ಎಲ್ಲ ಒಡವೆನೂ ನೀನೇ ಕದ್ಕೊಂಡೋಗಿರೋದು, ಲೋಪರ್ ನನ್ನ ಮಗನೇ ನೀನೇ ಕದ್ಕೊಂಡೋಗಿರೋದು, ಲೋಪರ್ ನನ್ನ ಮಗನೇ ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಇಲ್ಲಿ ಎಲ್ಲನೂ ಅಲ್ಲಿ ತಗ್ಲಾಕ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿದ್ಯಾ? ಟ್ರಿಪ್ ಹೋಗಿದ್ದೀನಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಶಾಕ್ ಆಯಿತು. ಎಲ್ಲಿ ಹೋಗ್ಬಿಟ್ರಪ್ಪ ಅಂತ. ನಾನು ಅಲ್ಗೂ ನೀನು ಅವ್ನು ರಾಹುಲ್ ಇಬ್ರು ಟ್ರಿಪ್ ಹೋಗಿದ್ದೀರಾ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದ್ಯಾ? ಲೇ, ಇವೆಲ್ಲ ಒಳ್ಳೇದಲ್ಲ. ನನ್ನ ಮಾತು ಕೇಳು. ಅಲ್ಲಿ ನೋಡು ರಾಹುಲ್ ಜೊತೆ ಇವಾಗ ಇರ್ತಿದ್ನಲ್ಲ ಕೇಶವಣ್ಣ, ಅಲ್ಲಿ ನಿಂತೈತೆ ನೋಡು. ಹೂನೇ, ಆ ಅಣ್ಣನೇನೆ. ಅಣ್ಣನ ಕೇಳಿದ್ರೆ ಎಲ್ಲ ವಿಚಾರ ಗೊತ್ತಾಗ್ತೈತೆ ಅಂತ ಅನ್ನಿಸ್ತೈತೆ. ಇರು ಕೇಳೋಣ. ಅಣ್ಣ ಏನಮ್ಮ? ಅಣ್ಣ ಒಂದು ಸ್ವಲ್ಪ ಬನ್ನಿ ಅಣ್ಣ, ಏನೋ ಮಾತಾಡಬೇಕಿತ್ತು. ಅಣ್ಣ, ರಾಹುಲ್ ಏನಾದರೂ ನೋಡಿದ್ರಾ? ರಾಹುಲ್ ಕ್ಲಾಸ್ ರೂಮಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ. ನೆನ್ನೆ ಮೊನ್ನೆ ಎಲ್ಲನೂ ಕ್ಲಾಸ್ ರೂಮಲ್ಲಿ ಕಾಣಿಸ್ಲೇ ಇಲ್ಲ. ಎಲ್ಲಾದರೂ ಹೋಗವ್ರ ಅವರು? ಇದೇನಮ್ಮ ಹಿಂಗೆ ಹೇಳ್ತೀಯಾ? ಕ್ಲಾಸ್ ರೂಮಲ್ಲಿ ಕಾಣಿಸೋಕ್ಕೆ ಅವನೇನಾದರೂ ಕ್ಲಾಸಲ್ಲಿ ಸ್ಟೂಡೆಂಟಾ? ಅವನಿಗೆ ಈ ಕಾಲೇಜಲ್ಲಿ ಓದ್ತಾನೆ ಇಲ್ಲ. ಅವನು ಸುಮ್ಮನೆ ನಮಗೋಸ್ಕರ ಅವಾಗವಾಗ ಬರ್ತಾ ಇದ್ದ ಅಷ್ಟೇ, ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ. ಅವನು ಬೇರೆ ಕಾಲೇಜು ಕಣಮ್ಮ. ಅವ್ನು ಇಲ್ಲೆಲ್ಲ ಓದ್ತಿರೋದು, ಅವ್ನು ಬೆಂಗಳೂರಲ್ಲಿ ಓದ್ತಿರೋದು. ಅದು ಕರೆಸ್ಪಾಂಡೆನ್ಸಾಗಿ ಒಂದೊಂದ್ಸಲ ಕಟ್ತಾನೆ, ಒಂದೊಂದ್ಸಲ ರೆಗ್ಯುಲರಾಗಿ ಹೋಗ್ತಾನೆ. ಅವ್ನು ಬೆಂಗಳೂರಲ್ಲಿ ಓದ್ತಿರೋದು. ಇಲ್ಲಿ ಜಸ್ಟ್ ಸುಮ್ಮನೆ ಯಾವಾಗಾದ್ರೂ ವಾರಕ್ಕೊಂದು 2-3 ದಿನ ಬರ್ತಾ ಇದ್ದ, ಹೋಗ್ತಾ ಇದ್ದ ಅಷ್ಟೇನೆ. ಅವ್ನಿಗೆ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದ. ಅಣ್ಣ, ಇದೇನು ಹೇಳ್ತಿದ್ದೀರಾ? ಅವನು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಅಲ್ವಾ? ಯಾಕಮ್ಮ, ಅವನ ಜೊತೆ ಕ್ಲೋಸ್ ಆಗಿದ್ದೆ ನಿನಗೆ ಅವ್ನು ಹೇಳಿಲ್ವಾ? ಇಲ್ಲ ಅಣ್ಣ, ಹೇಳಿಲ್ಲ. ಅವನು ತುಂಬ ತರಲೆ ಬಿಡು. ಅವನಂತೂ ಈ ಕಾಲೇಜ್ ಸ್ಟೂಡೆಂಟ್ ಅಲ್ಲ, ಅವ್ನು ಬೆಂಗಳೂರಲ್ಲಮ್ಮ ಓದ್ತಿರೋದು. ಅವ್ನು ಸ್ಟ್ಯಾಂಡರ್ಡ್ ನೋಡಿದ್ರೆ ಗೊತ್ತಾಗಲ್ವಾ? ಈ ಕಾಲೇಜಲ್ಲಿ ಓದಂತ ಹುಡುಗ ಥರ ಕಾಣ್ತಾನ. ಅವ್ನು ಇರೋದೆಲ್ಲ ಬೆಂಗಳೂರಲ್ಲೇನೆ. ಜಸ್ಟ್ ಫ್ರೆಂಡ್ಸು, ಅಜ್ಜಿ ಮನೆ ಐತಿಲ್ಲೇನೆ. ಅಜ್ಜಿ ಮನೆಗೆ ಬಂದು ವಾರಕ್ಕೆ 3 ದಿನ ಇದ್ದು ಹೋಗ್ತಾ ಇರ್ತಾನೆ ಅವನಂತೂ. ಇದೇನು ಹೇಳ್ತಿದ್ದೀರಾ? ನೀವು ಹೇಳ್ತಿರೋದೆಲ್ಲ ನಿಜನಾ? ನಾನು ಹೇಳ್ತಿರೋದು ನಿಜನೇನೆ. ಲೇ ರಚ್ಚು, ನೀನು ಗೊತ್ತಿರ್ಲಿಲ್ವೇನೆ? ಇಲ್ಲ, ನನಗೆ ಗೊತ್ತಿರಲಿಲ್ಲ. ಈಗಲೇ ನನಗೆ ಗೊತ್ತಾಗ್ತಿರೋದು. ಅವ್ನು ನನ್ನ ಹತ್ರ ಏನು ಹೇಳೇ ಇರಲಿಲ್ಲ. ಹೀಗೆ ನನಗೆ ಇವ್ರು ಹೇಳ್ತಿರೋದಕ್ಕೇ ಗೊತ್ತಾಗ್ತಿರೋದೆ.
ಅಯ್ಯೋ ಅವನೊಂಥರ ತರಲೆ ಬಿಡಮ್ಮ. ಅವನಿಗಂತೂ ಬರೀ ಅದೆಷ್ಟು ಜನ ಫ್ರೆಂಡ್ಸು, ಅದೆಷ್ಟು ಜನ ಗರ್ಲ್ ಫ್ರೆಂಡ್ಸು, ಅದೆಷ್ಟು ಜನ ಬಾಯ್ಸ್ ಫ್ರೆಂಡ್ಸು. ಹಬ್ಬ ದೇವ್ರೆ. ಅಣ್ಣ ಮತ್ತೆ 2 ದಿನದಿಂದ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು? ಇಲ್ಲಿಗೆ ಬರ್ಬೇಕಿತ್ತಲ್ವಾ? ಏನಿಲ್ಲ, ಗೋವಾದಲ್ಲಿದ್ದಾನಲ್ಲ, ನೋಡ್ಲಿಲ್ವಾ? ಸ್ಟೇಟಸ್ ಹಾಕಿದ್ದಾನೆ ನೋಡು, ಗೋವಾದಲ್ಲಿದ್ದಾನೆ, ಫುಲ್ಲು ಮಜಾ ಮಾಡ್ತಾವನೆ. ನೆನ್ನೆನೋ ಏನೋ ಹೋಗೋನೆ, ನೆನ್ನೆ ಗೋವಾಗ ಹೋಗಿರೋದು ಕಾರ್ ತಗೊಂಡು. ಇನ್ನು ಅವ್ರು ಅಷ್ಟೇ, ಇನ್ನ ಅವ್ನು ಗೋವಾದಲ್ಲಿ ಇನ್ನೊಂದು 15 ದಿನ ಅಲ್ಲೇ ಇದ್ದು ಫುಲ್ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಬರ್ತಾರೆ. ಅವ್ನ ಫ್ರೆಂಡ್ಸು ಅವರು ಎಲ್ಲರೂ ಹೋಗಿದ್ದಾರಲ್ಲ. ಬೆಳಿಗ್ಗೆ ತಾನೇ ನಾನು ಫೋನ್ ಮಾಡಿದ್ದೆ ಅವನಿಗೆ, ನನ್ನೂ ಕರೆದ ಬಾ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ನಾನು ಬರೋಕ್ಕೆ ಹೋಗಲಿಲ್ಲ. ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕ್ಲಾಸ್ ಇತ್ತಲ್ವಾ, ಅದಕ್ಕೆ ನಾನೇನು ಬರೋಕ್ಕೆ ಹೋಗಲಿಲ್ಲ ನೋಡು. ಅಲ್ಲ, ಹೋಗ್ಬೇಕಿತ್ತು, ನಾನು ಹೋಗಲೇ ಇಲ್ಲ. ಯಾಕೆ ನಿಮ್ಮನ್ನು ಕರೆಯಲಿಲ್ವಾ? ಅಯ್ಯೋ 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 ಅಣ್ಣ, ನೀವು ನಿಜ ಹೇಳ್ತಿದ್ದೀರಾ? ಗೋವಾದಾಗ ಎಂಜಾಯ್ ಮಾಡ್ತಾವನ? ಇದ್ಯಾಕಮ್ಮ ಹಿಂಗೆ ಕೇಳ್ತಿದ್ಯಾ? ಸ್ಟೇಟಸ್ ನೋಡು. ಸ್ಟೇಟಸ್ ನನ್ನ ಹತ್ರ ನಂಬರ್ ಇಲ್ಲ, ಇವಳ ಹತ್ರ ಇರ್ಬೇಕೇನೋ ನಂಬರು. ನನ್ನ ಬ್ಲಾಕ್ ಮಾಡಿದ್ದಂಗೆ ಅವನೇ ಕಾರಣ, ಏನೂ ಕಾಣಿಸ್ತಾನೆ ಇಲ್ಲ. ಅವನಂತರ ಹಂಗೇನೆ, ಫ್ರೆಂಡ್ಸ್ ಅಂತ ತುಂಬ ಇರ್ತಾರೆ, ಹಂಗಂತ ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಫೋನ್ ಬರ್ತಾನೆ, ಓಡಾಡ್ತಾನೆ, ಹೋಗ್ತಾನೆ ಅಷ್ಟೇನೆ. ಅವ್ನಿಗೆ ಎಷ್ಟು ಜನ ಫ್ರೆಂಡ್ಸೋ ಏನೋ. ಸರಿ ನಮ್ಮ ಕ್ಲಾಸ್ಗೆ ಹೋಗಿ, ಟೈಮ್ ಆಯ್ತಲ್ವಾ, ಕ್ಲಾಸ್ಗೆ ಹೋಗಿ. ಅವ್ನ ಕತೆ ಬಿಟ್ಬಿಡಿ. ಅವ್ನು ಹೆಂಗೋ ಮನೆ ಕಡೆನೂ ಚೆನ್ನಾಗವ್ರೆ, ಅವ್ನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾನೆ. ಅವ್ರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ಕಣಮ್ಮ, ಮನೆ ಕಡೆ ಏನೂ ತೊಂದರೆ ಇಲ್ಲ. ಅವನನ್ನು ಚೆನ್ನಾಗಿ ನೋಡ್ಕೊಂಡವ್ರೆ. ಅಯ್ಯೋ ಅಣ್ಣ, ನಾನು ಇಷ್ಟಪಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದ. ನಿನ್ನೆ ಇಷ್ಟಪಡ್ತಿದ್ದೀನಿ ಹಂಗೆ ಹಿಂಗೆ ಅಂತ, ನಂತಕ್ಕೆಲ್ಲ ಓಡೋಗಕ್ಕೆ ಬರ್ತೀನಿ ಅಂತೆಲ್ಲ ಹೇಳಿದ್ದಣ್ಣ. ನಾನು ದುಡ್ಡು ಒಡವೆ ಎಲ್ಲ ತಗೊಂಡ್ಬಿಟ್ಟು ಬಂದಿದ್ದೆ. ಅವ್ನು ನೋಡಿದ್ರೆ ಇವಾಗ ಗೋವಾಗ ಹೋಗೋನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ಹಣ, ನನ್ನ ದುಡ್ಡು ಒಡವೆ ಮತ್ತೆ ಏನು? ಅವನು ಲವ್ ಮಾಡೋದ? ಅವ್ನು ಹುಡುಗಿಯರ್ ಕಂಡ್ರೆ ಜಾಸ್ತಿ ಆಗೋದೇ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಓಡಾಡ್ತಾನೆ ಬಿಟ್ಬಿಡ್ತಾನೆ. ನಿಜವಾಗ್ಲೂ ಅವನಂತೂ ಸೀರಿಯಸ್ ಆಗಿ ಲವ್ ಮಾಡೋದೇ ಇಲ್ಲ. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ ದುಡ್ಡು ಒಡವೆ ಅಂತ ಹೇಳ್ಬಿಟ್ಟು? ಅಯ್ಯೋ ಬಿಡು, ಹೋಗಿ ಹೋಗಿ ಅವನ ಹತ್ರ ಇದು ಮಾಡಿದೆ. ಮತ್ತೆ ವಾಪಸ್ ಬರಲ್ವಾ ಅಣ್ಣ? ಅವನಾ? ಅವನ 15-20 ದಿನ ಬರಲ್ಲ. ಆಮೇಲೆ ಕ್ಲಾಸ್ ಎಕ್ಸಾಮ್ಸ್ ಏನಾದರೂ ಸ್ಟಾರ್ಟ್ ಆದರೆ ಮತ್ತೆ ಬರಲ್ಲಮ್ಮ. ನಮ್ದು ಇನ್ನೇನೆಲ್ಲ ಮುಗಿತಾ ಬಂತಲ್ವಾ ಇಯರು, ಮತ್ತೆ ನಾವೇ ಬೆಂಗಳೂರಿಗೆ ಹೋಗ್ಬೇಕಷ್ಟೇನೆ. ಅವ್ನು ಮತ್ತೆ ಏನೂ ಬರಲ್ಲ. ಈಗ ನಾನು ಏನು ಹೇಳಿ ನಮ್ಮ ಅಮ್ಮಂಗೆ? ಏನು ಹೇಳಿ ನಮ್ಮ ಅಮ್ಮಂಗೆ? ಅಯ್ಯೋ, ನಮ್ಮ ಅಮ್ಮಂಗೆ ಒಡವೆ ಎಲ್ಲ ಎತ್ಕೊಂಬಂದಿದ್ದೀನಿ, ದುಡ್ಡೆಲ್ಲ ಎತ್ಕೊಂಬಂದಿದ್ದೀನಿ. ಇವು ನಿಂತನು ಅಂತ ಗೊತ್ತಾಗಿದ್ದಕ್ಕೆ ಭಯ ಬೇರೆ ಆಯ್ತೈತೆ. ಏನಪ್ಪ ಮಾಡಲಿ ನಾನು? ಏನು ಮಾಡಲಿ? ಏನು ದುಡ್ಡು ತಗೊಂಡೋಗಿದ್ದ? ಅಯ್ಯೋ ದಡ್ಡಿ ಇದ್ದಂಗೆ. ಅವ್ರು ಮೊದಲೇ ಹುಡುಗರು ಸರಿ ಇಲ್ಲ, ಫ್ರೆಂಡ್ಸ್ ಎಲ್ಲ. ನಾನು ಹೋಗಮ್ಮ, ನೀನು ಒಳ್ಳೆ ಲವ್ ಪವ್ ಅನ್ಕೊಂಡು ಅವನಿಂದ ಬಿದ್ದಿದ್ಯಾ. ನೀವು ಹಂಗೆ ಬಿಡು, ಒಳ್ಳೆ ಹುಡುಗರಿಗೆಲ್ಲ ನಾನು ಮನಸ್ಸೋಲ್ಲದೇ ಇಲ್ಲ. ಎಲ್ಲ ಈ ಥರ ಪ್ಲೇ ಬಾಯ್ಸ್ ಥರ ಇರ್ತಾರಲ್ಲ, ಅಂಥವ್ರಿಗೆ ನೀವು ಜಾಸ್ತಿ ಇಷ್ಟಪಡೋದು. ಏನಾದರೂ ಮಾಡ್ಕೊಳ್ಳಿ, ಅವ್ನು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾನೆ. ನೀವು ಅದನ್ನ ನಂಬ್ಕೊಬಿಟ್ಟಿದ್ದೀರಾ. ಮನೆ ಕಡೆ ಎಲ್ಲ ಚೆನ್ನಾಗವ್ರೆ, ಸುಮ್ಮನಂಗೆ ಅಂತನಷ್ಟೇನೆ. ಊಟಕ್ಕೂ ಬಟ್ಟೆಗೂ ಏನು ಚಿಂತೆ ಇಲ್ಲ. ಲವ್ ಪವ್ ಅಂತ ಮಾಡೋ ಹುಡುಗ ಅಲ್ಲ. ಅವನಿಲ್ಲಿರೋದು ಇಲ್ಲ ಜಾಸ್ತಿ ದಿನ. ಇನ್ನೇನು ಅವನು ಫೈನಲ್ ಇಯರ್ ಇಂಜಿನಿಯರು, ಅವನು ಹೊರಟೋಗ್ತಾನೆ ಬೇರೆ ಕಡೆ ಎಲ್ಲಾದ್ರೂ. ನಾನು ಸರಿ ಕಣಮ್ಮ, ಕ್ಲಾಸು ಟೈಮ್ ಆಯಿತು, ಹೋಗ್ತೀನಿ ನಾನು. ಸರಿ ಅಣ್ಣ. ನಾನು ಅವತ್ತೇ ಬಡ್ಕಂಡೆ ನಿಂಗೆ ಅವತ್ತೇ ಬಡ್ಕಂಡೆ, ಬ್ಯಾಡ್ವೆ ಹೋಗೋದು ಬ್ಯಾಡ್ವೆ ಅಂತ ಹೇಳ್ಬಿಟ್ಟು ಬಡ್ಕಂಡೆ ನಿಂಗೆ. ನೀನು ಕೇಳ್ದ? ಕೇಳಲೇ ಇಲ್ಲ ನೀನು. ಇಲ್ಲ ರಾಹುಲ್ ಹಿಂಗೆ ಫಿಲಮ್ಗೆಲ್ಲ ಕರ್ಕೊಂಡು ಹೋಗ್ತಾನೆ. ಒಂದಿನ ಕ್ಲಾಸ್ ರೂಮಿಗೆ ಬರಲಿಲ್ಲ ಅವನು. ಅವತ್ತೇ ನಾವು ಅರ್ಥ ಮಾಡ್ಕೋಬೇಕಿತ್ತು, ಇವನೇನು ಸ್ಟೂಡೆಂಟ್ ಎಲ್ಲ ಕ್ಲಾಸ್ ರೂಮಿಗೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ನೀನು ಅಯ್ಯೋ ನಂಗೆ ಅವ್ನು ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಅವನ ಜೊತೆ ಸೇರ್ಕೊಂಡು ಅಲ್ದು ನಿನ್ನ ಜೀವನನೇ ಹಾಳು ಮಾಡ್ಕೊಂಡೆ. ನಿಮ್ಮ ಅಮ್ಮ ಅವರು ಹೇಳಿರೋ ಪ್ರಕಾರ ಸುಮ್ಮನೆ ಮದುವೆ ಮಾಡ್ಕೊಂಡಿದ್ರೆ ಬೇಡ ಅಂತ ಹೇಳೋದ? ಹೇಳು. ಸುಮ್ಮನೆ ಆರಾಮಾಗಿ ನಿಮ್ಮ ಅವನ ಮಗನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡು. ಇದೆಲ್ಲ ಬೇಡ ನಿನಗೆ. ಹೋಗು ಸುಮ್ಮನೆ ನಿಮ್ಮ ಅಮ್ಮನ ಹತ್ರ ಹೆಂಗೋ ಕೈಯೋ ಕಾಲ ಇಟ್ಕೊಂಡು ಕ್ಷಮೆ ಕೇಳ್ಬಿಡು, ತಪ್ಪಾಯಿತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ಬಿಡು. ಅವಾಗೆಲ್ಲ ಸರಿ ಹೋಗ್ತದೆ. ನಮ್ಮಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ. ರಾಹುಲ್ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ನಾನು ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟು ಗೋವಾದಾಗ ಮಜಾ ಉಡಾಯಿಸ್ತಾವನೆ ಅಂತ ಆಯಿತು. ದೇವ್ರಾಣೆಗೂ ನನಗೆ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಈಗ ನಮ್ಮಮ್ಮ ನಾನು ಸುಮ್ಮನೆ ಬಿಡಲ್ಲ. ಮನೆಗೆ ಹೋದ್ರೆ ಮಚ್ಚು ತಗೊಂಡು ನಾನು ತುಂಡ ಕತ್ತರಿಸ್ಬಿಡ್ತೈತೆ. ಈಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಏನು ಮಾಡಲ ಇವಾಗ? ಯಮ್ಮ ಏನಾದರೂ ಮಾಡ್ಕೊಳ್ಳೆ, ನನಗಂತೂ ನಿಮ್ಮ ಸವಾಸನೇ ಬೇಡ. ನಮ್ಮ ಅಮ್ಮ ಹೇಳೈತೆ ನಿನ್ನ ಜೊತೆ ಸೇರಲೇಬೇಡ ಅಂತ. ಅವಳ ಜೊತೆ ಏನಾದರೂ ಸೇರಿದ್ರೆ ನೀನು ಕಾಲೇಜ್ ಬಿಡಿಸ್ತೀನಿ ಅಂತ ಹೇಳೈತೆ. ನಾನೇನಾದರೂ ಇವಾಗ ನಿನ್ಗೆ ಸಹಾಯ ಮಾಡ್ಕೊಂಡು ನಿನ್ನ ಜೊತೆ ಏನಾದರೂ ಓಡಾಡ್ಬಿಟ್ರೆ ಆಮೇಲೆ ನನ್ನ ಕತೆ ಮುಗೀತೈತೆ. ಯಪ್ಪ ಯಾಕೆ ಬೇಕು? ನಾನಂತೂ ಕ್ಲಾಸ್ ರೂಮ್ಗೆ ಹೋಗ್ತೀನಪ್ಪ. ಅಯ್ಯೋ ಈಗ ನನ್ನ ಮನೆಗೆ ಹೆಂಗೆ ಹೋಗ್ಲಿ? ಅಮ್ಮ ಬಿಡಲ್ಲ, ನನ್ನ ಬಡ್ದಾಗ್ತೈತೆ. ಮನೆಗೆ ಹೆಂಗೆ ಹೋಗ್ಲಿ? ಅಯ್ಯೋ ರಾಹುಲ್ ಮೋಸ ಮಾಡಿಬಿಟ್ಟೆ, ನೀನು ಮೋಸ ಮಾಡಿಬಿಟ್ಟೆ.